ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಉಸಿರಾಟದ ಸಮಸ್ಯೆ ಬರ್ತಾ ಇದೆಯಾ? ಕಫ, ಕೆಮ್ಮು, ಮೂಗು ಕಟ್ಟಿದ ಹಾಗಾಗೋದು, ಹೌದು ಆಗ್ತಾ ಇದೆಯಾ? ಹಾಗಿದ್ರೆ ತಡ ಯಾಕೆ? ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಕಣ್ಣು ತುಂಬ ದೇವರನ್ನು ನೋಡ್ಕೊಂಡು ಬಂದುಬಿಡಿ. ಯಾವ ಉಸಿರಾಟ ಸಮಸ್ಯೆನೂ ಇಲ್ಲ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಜ ಹೇಳ್ತೀನಿ ನಿಮಗೆ. ಇವತ್ತಿನ ರೋಗ ಬರ್ತಾ ಇದೆ ಅಂದರೆ ಅಷ್ಟಿಷ್ಟಲ್ಲ, ಇನ್ನು ಮುಂದಿನ ದಿನದಲ್ಲಿ ನೋಡ್ರಿ ತುಂಬಾ ಕಷ್ಟ ಇದೆ ಜನಗಳಿಗೆ. ಕಾರಣ ಏನಂದರೆ ನೋಡಿ, ಎಲ್ಲಿ ಹೋದರೂ ವಾಸನೆ, ಕೆಟ್ಟ ವಾಸನೆ. ಆ ಕೆಟ್ಟ ಗಾಳಿನೇ ತಗೋಬೇಕು, ಅದರಲ್ಲೇ ಉಸಿರಾಡಬೇಕು. ಉಸಿರಾಡ ಸಮಸ್ಯೆ ಬರೆದ ಇನ್ನೇನಾಗ್ತದೆ? ಅದಕ್ಕೆ ಗಾಳಿ ಶುದ್ಧ ಆಗಬೇಕಂದ್ರೆ ನಾವು ಶುದ್ಧ ಆಗಬೇಕು. ಏನು ಹೇಳಿ? ಗಾಳಿ ಶುದ್ಧ ಆಗಬೇಕಂದ್ರೆ ನಾವು ಶುದ್ಧ ಆಗಬೇಕು. ನಾವು ಸ್ನಾನ ಮಾಡಿಕೊಂಡು ಒಂದು ಕಲ್ಲಿಗೆ, ಇಲ್ಲೊಂದು ಕಲ್ಲಿದೆಯಲ್ಲ, ನಿಮಗೆ ತೋರಿಸ್ತೀನಿ ನಿಮಗೆ. ಈ ಕಲ್ಲಿಗೆ ಓಂ ನಮಃ ಶಿವಾಯ ಅಂತ ನೀರು ಹಾಕಿದ್ರೂ ಗಾಳಿ ಶುದ್ಧ ಆಗ್ತದೆ. ಅರ್ಥ ಆಯ್ತಾ? ನಾನೆಲ್ಲ ಬೆಳಗ್ಗೆ ಹಾಗೇನೆ, ಬೆಳಗ್ಗೆ 4 ಗಂಟೆನೋ 3 ಗಂಟೆನೋ ಆಯ್ತಂದರೆ ಸ್ನಾನ ಮಾಡಿಕೊಂಡು ಮೊದಲು ನಾನು ಕಲ್ಲಿಗೆ ನೀರು ಹಾಕ್ತೀನಿ. ಓಂ ನಮಃ ಶಿವಾಯ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ನಾಗದೇವಾಯ ನಮಃ, ಓಂ ವಾಸುದೇವಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಓಂ ಮಂಜುನಾಥಾಯ ನಮಃ, ಓಂ ವೆಂಕಟೇಶಾಯ. ಅರ್ಥ ಆಯ್ತಾ? ಇಲ್ಲಿ ನಮ್ಮ ಯಾರು ಕಾಪಾಡಬೇಕು? ದೇವರೇ ಕಾಪಾಡಬೇಕು ವೀಕ್ಷಕರೇ. ನಾನು ಯಾಕೆ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದು ನನ್ನ ಕರ್ತವ್ಯ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ನನಗೆ ತುಂಬ ದುಃಖ ಆಗುತ್ತೆ. ನಿಮ್ಗೆ ಹೇಳ್ತೇನೆ, ನಮ್ಮ ಮನೇಲಿ ಕೆಲವರು ನಾನು ಹೇಳಿದ ಮಾತು ಕೇಳಲ್ಲ ವೀಕ್ಷಕರೇ, ಅವ್ರದ್ದೇ ಅಂತಾರೆ. ಮನೇಲಿ ಬೇಕಾದಷ್ಟು ಇದ್ರೂ ದುಡಿಯೋಕೆ ಹೋಗ್ತಾರೆ, ಗೊತ್ತಾ? ದುಡ್ಡು ಬೇಕು ಅಂತ. ಕುತ್ಕೊಂಡಿದ್ರೆ ಏನು ಸಿಗ್ತದೆ? ದುಡಿಯೋಕೆ ಹೋದ್ರೆ ದುಡ್ಡು ಸಿಗ್ತದೆ. ಏನು ಗೊತ್ತಾ ವೀಕ್ಷಕರೇ, ನಾವು ಇಲ್ಲಿ ಆರೋಗ್ಯವಾಗಿದ್ರೇ ಎಲ್ಲವನ್ನು ನೆಮ್ಮದಿಯಿಂದ ಆರಾಮಲ್ಲಿ ಸುಖ ಶಾಂತಿಯಿಂದ ಇರ್ಬೋದು ವೀಕ್ಷಕರೇ. ನಿಮ್ಗೆ ಹೇಳ್ತಾನೆ, ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ದೇವರ ಎಲ್ಲ ನೀರೆಲ್ಲ ಹಾಕಿ ತೊಳೆದು ಜಪ ಎಲ್ಲ ಮುಗಿಸಿ ನಾನು ದೇವರನ್ನು ನೋಡೋಕ್ಕೆ ಬಂದಿದ್ದೀನಿ. ಈಗ ಆಯ್ತಲ್ಲ 11 ಗಂಟೆ. 11 ಗಂಟೆ ಆದ ತಕ್ಷಣ ನನಗೆ ಒಳ್ಳೆ ನೀರು ಸಿಕ್ತು. ಕೆರೆ ನೋಡ್ರಿ ಎಂಥ ಚಂದ ಕೆರೆ ಮಾಡಿಟ್ಟಿದ್ದಾರೆ. ಈ ನೀರಲ್ಲಿ ಸ್ನಾನ ಮುಗಿಸಿ ಈಗ ಮತ್ತೆ ನನ್ನ ದಾರಿನ ಮುಂದ್ಗಡೆ ಹೋಗೋದೀಗ ದೇವ್ರ ದರ್ಶನ ಮಾಡಲಿಕ್ಕೆ. ದೇವ್ರ ದರ್ಶನ, ಜಪ, ತಪಸ್ಸು ಆಚರಣೆ ಮಾಡಿಕೊಂಡು ದಿನವನ್ನು ಕಳೆಯೋದಲ್ಲಿರೋ ನೆಮ್ಮದಿನೇ ಬೇರೆ ವೀಕ್ಷಕರೇ. ಈಗ ಎಲ್ಲ ಕೆಲಸಗಳು ಇರ್ತವೆ, ಬೇರೆ ಕೆಲಸ ಇಲ್ವಾ ನಮಗೆ ಅಂತ ಕೆಲವರು ಅನ್ಕೋತಾರೆ ಮನಸ್ಸಲ್ಲಲ್ವಾ? ನೋಡಿ ವೀಕ್ಷಕರೇ, ಎಲ್ಲ ಕೆಲಸಕ್ಕೂ ನಮಗೆ ಸಪೋರ್ಟ್ ಮಾಡೋದು ಆ ಭಗವಂತ. ಆ ಭಗವಂತನ ನಾವು ಮೊದಲು ನೆನೆಸಿ ಭಗವಂತನಿಗೊಂದು ಪೂಜೆ ಮಾಡಿ ನಾವು ಹೋಗೋ ಕೆಲಸಕ್ಕೆ ಹೋದರೆ ನಮ್ಗೆ ಯಾವ ಸಮಸ್ಯೆನೂ ಬರೋದಿಲ್ಲ ವೀಕ್ಷಕರೇ. ನಿಜವಾಗಲೂ ಇವತ್ತು ಉಸಿರಾಟ ಸಮಸ್ಯೆಯಿಂದ ಓದಾಡ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಅವ್ರ ಕೆಲ ಈ ಥರ ಎಲ್ಲ ಉಸಿರಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಉಸಿರಾಟ ಸಮಸ್ಯೆ, ಕಫ, ಕೆಮ್ಮು ಏನೇ ಇದ್ರೂ ಮೊದಲೋಗಿ ಸ್ನಾನ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ನಿಮ್ಮ ದಿನಚರಿನ ಶುರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾನೆ. ಓಂ ಶ್ರೀ ದುರ್ಗಾಯ ನಮಃ ಶಿವಾಯ.